ನಮಸ್ತೆ ವೀಕ್ಷಕರೇ, ಇಂದು ನಾವು ಬೊಂಡಾಸೆ ಚಿಲ್ಲಿ ಹೇಗೆ ಮಾಡೋದೆಂದು ತಿಳಿದುಕೊಳ್ಳುವ. ಅದಕ್ಕಿಂತ ಮೊದಲು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಮೊದಲಿಗೆ ಬೊಂಡಾಸೆಯ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡು ಇಡಬೇಕು. ನಂತರ ಅದನ್ನು ರಿಂಗ್ ಆಕಾರದಲ್ಲಿ ಕತ್ತರಿಸಿಕೊಂಡು ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿಕೊಂಡು ಬೇಯಿಸಬೇಕು. ತಣ್ಣಗಾದ ನಂತರ ಬೊಂಡಾಸೆಗೆ ಸ್ವಲ್ಪ ಅರಶಿನ, ಕೆಂಪು ಮೆಣಸಿನ ಹುಡಿ ಹಾಗೆ ಉಪ್ಪನ್ನು ಸೇರಿಸಿ ಕಲಸಿ ಇಟ್ಟುಕೊಳ್ಳಬೇಕು. ನಂತರ ಅದಕ್ಕೆ ಸ್ವಲ್ಪ ಕಾರ್ನ್ ಅಂದರೆ ಜೋಳದ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಬಾಣಲೆಗೆ ತೆಂಗಿನ ಎಣ್ಣೆ ಹಾಕಿ ಅದರಲ್ಲಿ ಬೊಂಡಾಸೆಯನ್ನು ಫ್ರೈ ಮಾಡಿಕೊಂಡು ಹಾಗೆ ಅದನ್ನು ಟಿಶ್ಯೂ ಮೇಲೆ ಹಾಕಿ ಪಕ್ಕದಲ್ಲಿ ತೆಗೆದಿರಿಸಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ 2 ಚಮಚ ತೆಂಗಿನ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಅದಕ್ಕೆ 3 ರಿಂದ 4 ಹಸಿಮೆಣಸುಕಾಯಿಯನ್ನು ಕಟ್ ಮಾಡಿಕೊಂಡು ಹಾಕಿದ್ದೇನೆ. ನಂತರ ಅದಕ್ಕೆ ಸಣ್ಣ ಈರುಳ್ಳಿ ಆದರೆ 2, ದೊಡ್ಡದಾದರೆ 1 ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಹಾಕಬೇಕು. ಇದರ ಜೊತೆಗೆ ಕ್ಯಾಪ್ಸಿಕಮ್ ಇದ್ದರೂ ಕೂಡ ಸೇರಿಸಿಕೊಳ್ಳಬಹುದು. ನಂತರ 1 ಟೊಮೆಟೊವನ್ನು ಕಟ್ ಮಾಡಿಕೊಂಡು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಬೇಯಿಸಿ. ನಂತರ ಇದಕ್ಕೆ ಕೆಂಪು ಮೆಣಸಿನ ಹುಡಿ 1 ಚಮಚ, ಅರಶಿನ ಅರ್ಧ ಚಮಚ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸಿಕೊಳ್ಳಬೇಕು. ನಂತರ 1 ಚಮಚ ಗ್ರೀನ್ ಚಿಲ್ಲಿ ಸಾಸ್, 2 ಚಮಚ ಸೋಯಾ ಸಾಸ್, 1 ಚಮಚ ರೆಡ್ ಚಿಲ್ಲಿ ಸಾಸ್, 1 ಚಮಚ ಶೇಜ್ವಾನ್ ಚಟ್ನಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಚಮಚ ಕಾರ್ನಿಗೆ 2 ಚಮಚ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಸೇರಿಸಿಕೊಳ್ಳಿ. ನಂತರ ತಕ್ಷಣ ಮಿಕ್ಸ್ ಮಾಡಿ ಇದಕ್ಕೆ ಫ್ರೈ ಮಾಡಿದ ಬೊಂಡಾಸೆಯನ್ನು ಸೇರಿಸಿಕೊಳ್ಳಬೇಕು. ನಂತರ ಅದನ್ನು 5 ನಿಮಿಷ ಬೇಯಿಸಿಕೊಂಡ ನಂತರ ಬಿಸಿ ಬಿಸಿ ರುಚಿಯಾದ ಬೊಂಡಾಸೆ ಚಿಲ್ಲಿ ರೆಡಿಯಾಗುತ್ತದೆ. ಯಾವ ರೆಸ್ಟೋರೆಂಟ್ ಕೂಡ ಬೇಡ, ಮನೆಯಲ್ಲಿಯೇ 20 ರಿಂದ 30 ನಿಮಿಷದ ಒಳಗೆ ಈ ರೆಸಿಪಿ ರೆಡಿಯಾಗುತ್ತದೆ. ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಮತ್ತೊಂದು ಸುಂದರ ವಿಡಿಯೋದೊಂದಿಗೆ ಸಿಗುವ ಎಲ್ಲರಿಗೂ ದೇವರು ರುಚಿಯಾದ ಆರೋಗ್ಯವಾದ ಆಹಾರವನ್ನು ಕರುಣಿಸಲಿ. ಧನ್ಯವಾದಗಳು.